ಸ್ನೇಹಿತರೆ, ನನ್ನ ಹೆಸರು ನವೀನ್ ಅಂತ. ನಮ್ಮೂರು ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ತಾಲೂಕು, ದಾಸಿಹಳ್ಳಿ ಗ್ರಾಮ ಅಂತ. ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಮಾನ್ಯ ಜನಪ್ರಿಯ ನಾಯಕರಾದಂಥ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕನಸಿನ ಕೂಸಾಗಿರೋಂಥ ಹರ್ ಘರ್ ಜಲ್ ಅನ್ನೋ ಒಂದು ಮಿಷನ್. ಪ್ರತಿಯೊಂದು ಮನೆಗೆ ನೀರು ತಲುಪಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹರ್ ಘರ್ ಜಲ್ ಜೀವನ್ ಮಿಷನ್ ಅಂತ ಕಾರ್ಯಕ್ರಮ ರೂಪಿಸಿ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಸೊ ನೋಡಿ, ಅವ್ರದ್ದು ಅಲ್ಲಿ ಎಷ್ಟು ಬಜೆಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಟ್ ಈಸ್ ತುಂಬ ಬಜೆಟಲ್ಲಿ ಮಾಡಿರ್ತಾರೆ. ಸೊ ನೋಡಿ, ಅದು ಎಷ್ಟು ಕಳಪೆಯಾಗಿ ಬಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ವಾಲಿಟಿ ಆಫ್ ಟ್ಯಾಂಕ್ ನೋಡಿ. ಸೊ ಫಿನಿಶ್ ಇಲ್ಲ, ಪೇಂಟ್ ಹೊಡೆದಿದ್ದಾರೆ ಅಷ್ಟೇ. ಆಮೇಲೆ ನೋಡಿ, ಅದಕ್ಕೆ ಆ ಲ್ಯಾಡರ್ ಆಕ್ಸೆಸ್ ಕೊಟ್ಟಿದ್ದಾರೆ, ಅದಕ್ಕೊಂದು ಪೇಂಟ್ ಮಾಡಿಲ್ಲ, ಆಲ್ರೆಡಿ ತುಕ್ಕಿಡಿತಾ ಇದೆ. ಇದು ಮಾಡಿ ಇನ್ನೂ 1 ವರ್ಷ ಆಗಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಅದು ಯಾವ ಥರ ಕ್ವಾಲಿಟಿ ಆಫ್ ವರ್ಕ್ ಇದೆ. ಇದೊಂದೇ ಅಲ್ಲ, ಎಲ್ಲ ಕಡೆನೂ ಇದೇ ಥರ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಇಲ್ಲಿನ ಜನಪ್ರತಿನಿಧಿಗಳು ಇದನ್ನೆಲ್ಲ ವೀಕ್ಷಣೆ ಮಾಡೋದನ್ನೇ ಇಲ್ಲ. ನೋಡಿ, ಆಲ್ರೆಡಿ ಕಂಟ್ರೋಲ್ ವಾಲ್ಸ್ ಎಲ್ಲ ನೋಡಿ ಯಾವ ಥರ ಪೊಸಿಷನಿಗೆ ಬಂದಿದೆ, ಆಲ್ರೆಡಿ ತುಕ್ಕಿಡಿತಾ ಇದೆ. ಈ ನೀರನ್ನ ಜನಗಳು ಶುದ್ಧ ಕುಡಿಯೋ ನೀರು ಇದರಲ್ಲಿ ಮಾಡಿರೋ ಅಂಥ ಒಂದು ಕಾರ್ಯಕ್ರಮ ಇದು. ಈ ಥರ ಮಾಡಿದ್ರೆ ಹೆಂಗೆ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಜನಗಳಿಗೆ? ಎಲ್ಲಿಗೆ? ಇದು ಮಲಿನ ಆಗೇ ಆಗುತ್ತೆ. ಸೊ ನೋಡಿ, ಫಿನಿಶ್ ಮಾಡಿರೋ ಅಂಥದ್ದು ಯಾವ ಥರ ಕ್ವಾಲಿಟಿ ಆಫ್ ವರ್ಕ್ ಮಾಡಿದ್ದಾರೆ. ಆ ಟ್ಯಾಂಕು ಇನ್ನೊಂದು 1 ವರ್ಷ 2 ವರ್ಷ ಅಷ್ಟೇ, ಆಮೇಲೆ ಅದು ಬಿದ್ದೋಗೋ ಸ್ಟೇಜಲ್ಲಿರುತ್ತೆ. ಆ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಕಂಟ್ರೋಲ್ ವಾಲ್ ಆಲ್ರೆಡಿ ತುಕ್ಕಿಡ್ಬಿಟ್ಟಿದೆ. ಇದರಲ್ಲಿ ನಮ್ಮ ಹಳ್ಳಿ ಜನಗಳಿಗೆ ನೀರು ಕುಡಿಸ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಈಗ ನಾನು ಮನವಿ ಮಾಡ್ಕೊಳೋದು ಇಷ್ಟೇ, ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿನ BJP ಜನಪ್ರತಿನಿಧಿಗಳು ಇದನ್ನೆಲ್ಲ ಸರ್ವೆ ಮಾಡಿ ಕರೆಕ್ಟ್ ಮಾಡಿಸಿ ಜನಗಳಿಗೆ ಒಳ್ಳೆಯದನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ. ನಾಟ್ ಓನ್ಲಿ BJP ಅವ್ರ ಕಾರ್ಯ ಅಲ್ಲ ಇದು, ಪ್ರತಿಯೊಬ್ಬರೂ ಜನಪ್ರತಿನಿಧಿಗಳು, ಅವ್ರು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇಲ್ಲಿನ ಲೋಕಲ್ MLAಗಳು ಬಂದು ಇದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ಒಳ್ಳೆ ನೀರು ಸಿಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಬೇಕು. ಮಾಡಿ 1 ವರ್ಷ ಆಯಿತು, ಇನ್ನೂ ಟೆಸ್ಟಿಂಗ್ ಮಾಡೋದ್ರಲ್ಲೇ ಇದ್ದಾರೆ. ಅದೆಲ್ಲಿಂದ ನೀರು ತರ್ತಾರೋ, ಅದೆಲ್ಲಿಂದ ಪಂಪ್ ಮಾಡ್ತಾರೋ, ಸೊ ಈ ಥರ ಮಾಡಿದ್ದಾರೆ. ಇದು ಕಾಂಟ್ರಾಕ್ಟ್ರ್ ಬಂದ್ಬಿಟ್ಟು HV ವಿಜಯ್ ಕುಮಾರ್ ಅಂತೆ, ಯಾರೋ ಕಾಂಟ್ರಾಕ್ಟ್ರು ಹಾಸನದವರು. ನೋಡಿ, ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಬಟ್ ಇನ್ನೂ ಕಾರ್ಯಗತಿ ಆಗಿಲ್ಲ ಇದು. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ಯಾವ ಥರ ಅಲ್ಲಿ ಕಾರ್ಯಕ್ರಮ ರೂಪಿಸೋದಲ್ಲ, ಅದು ಜನಗಳಿಗೆ ಹೆಂಗೆ ತಲುಪುತ್ತೆ ಅನ್ನೋದನ್ನು ನಾವು ಕಾರ್ಯಕ್ರಮ ಮಾಡಬೇಕು. ಇಲ್ಲಿನ ಜನಪ್ರತಿಗಳು, ಲೋಕಲ್ ಜನಪ್ರತಿಗಳು, ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್, ಗೌರ್ಮೆಂಟ್ ಸ್ಕೀಮ್ ಅಂದರೆ ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು, ಯಾವುದೋ ಪರ್ಟಿಕ್ಯುಲರ್ ಪಾರ್ಟಿಗಲ್ಲ. ಪ್ರತಿಯೊಬ್ಬ ಜನಗಳಿಗೂ ಆ ಕಾರ್ಯಕ್ರಮದ ಎಫೆಕ್ಟು ಸರಿಯಾದ ರೀತಿಯಲ್ಲಿ ಆಗಬೇಕು. ಇಲ್ಲ ಅಂದರೆ ಪಾಪ್ಯುಲಾರಿಟಿ ಕಳ್ಕೊಳುತ್ತೆ, ಸುಮ್ಮನೆ ದುಡ್ಡು ತಿನ್ಕೊಂಡು ಹೋದ್ರು ಅಂತ ಹೇಳ್ತಾರೆ, ಬರ್ತೆ ಆಗಲ್ಲ. ಸೊ ಇದು ಗಮನಿಸ್ಬೇಕು. ಯಾಕೆಂದರೆ ಈಗ ಉಜ್ವಲ ಯೋಜನೆ ಕೊಟ್ಟರು, ಅದು ಗ್ಯಾಸ್ ಒಂದ್ಸಲ ಸಪ್ಲೈ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಅಂದರೆ ಫ್ರೀಯಾಗಿ ಅದೊಂದು ಕಿಟ್ ಥರ ಕೊಡ್ಬೋದು. ಇದು ಆ ಥರ ಆಗಲ್ಲ. ಇದು ಪ್ರಾಪರಾಗಿ ಇನ್ಸ್ಟಾಲ್ ಮಾಡಿದ್ರೇ ಎಲ್ಲ ನೀರು ಎಲ್ಲ ಕಡೆ ತಲುಪೋದು, ಒಳ್ಳೆ ನೀರು ತಲುಪೋದು. ಇದೆಲ್ಲ ಯೂಸ್ ಮಾಡಿರೋದೆಲ್ಲ 3rd ಕ್ಲಾಸ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಆಲ್ರೆಡಿ ರಸ್ಟ್ ಹಿಡಿತಾ ಇದೆ. ಈ ರಸ್ಟ್ ನೀರನ್ನ ನಮ್ಮ ಜನಗಳು ಕುಡಿದ್ರೆ ಅವ್ರ ಆರೋಗ್ಯ ಏನಾಗಬಾರ್ದು. ಸೊ ಇದನ್ನು ಕುಡಿಯೋಕ್ಕೂ ಬಳಸಲ್ಲ, ಬರೀ ತೊಳ್ಕೊಳೋದಕ್ಕೆ ಬಳಸ್ತಾರೆ ಅಷ್ಟೇ. ಸೊ ಇದನ್ನು ವಿಡಿಯೋ ಮಾಡಬೇಕು ಅನ್ನಿಸ್ತು. ಇದ್ರ ಕ್ವಾಲಿಟಿ ವರ್ಕ್ ಬಗ್ಗೆ ಮಾಡಿದ್ದೀನಿ. ಆದಷ್ಟು ಜನಗಳಿಗೆ ತಲುಪಿಸಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ. ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದು ಹಳ್ಳಿಗಳನ್ನು ಸ್ವತಃ ವಿಸಿಟ್ ಮಾಡಿ ಇದನ್ನು ಏನೇ ಪ್ರಾಬ್ಲಮ್ ಇದ್ರೂ ರೀಪ್ಲೇಸ್ ಮಾಡಿ ಸರಿ ಮಾಡಿಸುವಂಥ ಜವಾಬ್ದಾರಿ ಅವ್ರು ತೊಗೊಂಡು ಮಾಡಿಸ್ಬೇಕು. ಪ್ರತಿಯೊಂದು ಜನಗಳಿಗೆ ಶುದ್ಧ ಕುಡಿಯೋ ನೀರು ತಲುಪಂಗೆ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.